ನನ್ನ ಮಗಳು ಯಾವಾಗಲೂ ಹೇಳೋದು ಇಷ್ಟೇ, ಮಮ್ಮಿ ನೀನು ಮಾಡೋ ರೈಸ್ ಐಟಮ್ ಅಲ್ಲ ನನ್ನ ಫ್ರೆಂಡ್ಸ್ಗೆ ತುಂಬಾ ಇಷ್ಟ, ನೀನು ಏನು ಐಟಮ್ ಮಾಡಿಕೊಟ್ರು ಅವ್ರಿಗೆಲ್ಲ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಅಂತ. ಅದಕ್ಕೆ ನಾನು ಆದಷ್ಟು ನನ್ನ ಮಗಳಿಗೆ ಇಷ್ಟ ಆಗೋಂತಹ ರೈಸ್ ಐಟಮ್ನ ಡಿಫ್ರೆಂಟಾಗಿ ಮಾಡ್ಕೊಡ್ತೀನಿ. ಇವತ್ತು ಸೋಯಾ ಪುದೀನ ಪಲಾವ್ ಮಾಡ್ತಾ ಇದ್ದೀನಿ, ತುಂಬಾ ಈಸಿ. ಅದಕ್ಕೆ ಏನೇನು ಬೇಕೋ ಮೊದಲೇ ರಾತ್ರಿನೇ ಪ್ಲಾನ್ ಮಾಡಿಬಿಡ್ತೀನಿ, ಬೆಳಗ್ಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಇನ್ನು ಸ್ವಲ್ಪ ರೈಸನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸೋಯಾನ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಏಲಕ್ಕಿ, ಅದ್ರ ಜೊತೆಗೆ ಸೋಂಪು ಕಾಳು ಮತ್ತೆ ಒಂದಿಷ್ಟು ಮೆಣಸು ಮತ್ತೆ ಲವಂಗ, ಪಲಾವ್ ಎಲೆನೂ ಹಾಕೋಬಹುದು. ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಆಲೂಗೆಡ್ಡೆ, ಸೋಯಾನ ಬಿಸಿನೀರಲ್ಲಿ ನೆನೆಸಿ ನೀರನ್ನೆಲ್ಲ ತೆಗೆದು ಅದನ್ನ ಹಾಕೊಂಡಿದ್ದೀನಿ. ಪುದೀನ ಪೇಸ್ಟ್ ರೆಡಿ ಮಾಡಿದ್ನಲ್ಲ ಅದನ್ನು ಹಾಕಿ ಒಂದು ನಿಂಬೆ ಹಣ್ಣಿನ ರಸ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿರೋ ಅಕ್ಕಿಯನ್ನು ಹಾಕೊಂಡಿದ್ದೀನಿ. ಬಿಸಿ ಬಿಸಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ. ಇನ್ನು ಬಜ್ಜಿಗೆ ಯಾವಾಗಲೂ ಉದ್ದುದ್ದ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ತೀವಲ್ಲ, ನಾನು ಈ ಥರ ಅಡ್ಡ ಕಟ್ ಮಾಡಿದ್ದೀನಿ ಸರ್ಕಲಲ್ಲಿ. ಮಧ್ಯ ಇರುವಂಥ ಮೆಣಸಿನ್ಕಾಯಿ ತೆಗೆದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಬೀಜಗಳನ್ನ. ಅದಕ್ಕೆ ಸ್ವಲ್ಪ ಬೋಂಡದ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ. ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಬಜ್ಜಿ ರೆಡಿ ಆಗಿಬಿಡುತ್ತೆ. ಪಲಾವ್ ಕೂಡ ರೆಡಿ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ರಾಯ್ತಾನು ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ಇಷ್ಟ ಇದ್ದರೆ. ನನ್ನ ಮಗಳಿಗೆ ಸ್ಕೂಲಲ್ಲಿ ಮೊಸರೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ, ಹಾಗಾಗಿ ರೈಸು, ಬಜ್ಜಿ, ಅದ್ರ ಜೊತೆಗೆ ಪಪ್ಪಾಯ ಹಣ್ಣು ಕೊಟ್ಟಿದ್ದೀನಿ, ಪರಂಗಿ ಹಣ್ಣು. ಇನ್ನು ಪ್ರಗತಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನೊಂದು ಗ್ಲಾಸ್ ಜೀರಾ ವಾಟರ್ನ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಮಾಡ್ತೀನಿ. ಆಲ್ರೆಡಿ ಅದು ಅಪ್ಲೋಡ್ ಆಗಿದೆ ನೋಡಿ. ಇಂಟ್ರೆಸ್ಟೆಡ್ ವಿಡಿಯೋ ಬೇಕಂದರೆ ಯೂಟ್ಯೂಬ್ನ ಚೆಕ್ ಮಾಡಿ.